ಒಂದು ಕಡೆ ಭಾಳ ಬೇಜಾರಾಯಿತು. ನಮ್ಮ ಟೆರರಿಸ್ಟ್ಗಳು ಬಂದು ನಮ್ಮ ದೇಶದ ತಾಯಂದಿರ ಎದುರಿಗೆ ಅವ್ರ ಮನೆಯವರನ್ನು ಗುಂಡಿಟ್ಟು ಕೊಂದರು. ತುಂಬ ಬೇಜಾರಾಯಿತು. ಆ ನಂತರ ನಾವು ಪಕ್ಷಾತೀತವಾಗಿ ಟೆರರಿಸ್ಟ್ ವಿರುದ್ಧ ಅವ್ರು ಯಾವುದೇ ದೇಶದವ್ರು ಇರಲಿ, ಪಾಕಿಸ್ತಾನ ಅಂದೇಳಲ್ಲ, ನಮಗೆ ಗೊತ್ತಿಲ್ಲ. ಮೊದಲೇ ಪಾಕಿಸ್ತಾನ ಅಂದೇಳಿ ಗೊತ್ತಿತ್ತ, ಕಡೆಗೆ ಗೊತ್ತಾಯಿತು ಪಾಕಿಸ್ತಾನದವರಲ್ಲ, ಯಾವುದೇ ದೇಶದವ್ರು ನಮ್ಮ ಸುದ್ದಿಗೆ ಬಂದರೂ ಅವರಿಗೆ ನಾವು ಹೆದರಬಾರ್ದು, ನಾವು ಏನು ಅಂದೇಳಿ ತೋರಿಸ್ಬೇಕು ಅಂದೇಳಿ ಭಾಳ ಇದು ನಾವು ಸಪೋರ್ಟ್ ಮಾಡಿದ್ದೇವೆ. ನಾವು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ದೇವೆ. ಯಾರು ಏನೇ ಇರಲಿ, ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದೇಳಿ. ನಾವು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡೋದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲಗಿದ್ರು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿ ಅಂತ ಹೇಳಿದ್ರು. ನಾವು ಎಲ್ಲಿ ಮಾಡಬೇಡ ಅಂತ ಹೇಳಿದ್ರೆ, ನಾವು ತಪ್ಪು ಯಾರೇ ಮಾಡಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತೇಳಿ ಮಾಡಿದ್ರು. ಅದಕ್ಕೊಂದು ಹೆಸರಿಟ್ರು, ಏನು ಸಿಂಧೂರ್ ಅಂತ. ಎಷ್ಟು ಸಂತೋಷ ಆಯಿತು ಗೊತ್ತಾ ಅದಕ್ಕೆ. ಯಾಕೆ ಹೇಳಿ, ನಮ್ಮ ತಾಯಂದಿರ ಎದುರೇ ಆ ಸಿಂಧೂರನ್ನು ಅಳಿಸಿದ್ರು. ಅವರನ್ನು ಮುಗಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಯಾರನ್ನು ರೆಡಿ ಮಾಡಿದ್ರು? 3 ಜನ ಮಹಿಳೆಯರು ಅವ್ರಿಗೆ ಹೋಗಿ ಹೇಳಿ ಬಂದರು. ಅದು ಯಾರು ಮಹಿಳೆಯರು? ಯಾರು? ಹಿಂದೂ, ಮುಸ್ಲಿಂ. ನಾವೇನು ಸಂದೇಶ ಕೊಟ್ಟರು? ನಮ್ಮ ತಾಯಂದಿರ ಎದುರೇ ನೀವು ನಮಗೆ ಗುಂಡಿಟ್ಟಿದ್ರಿ, ನಮ್ಮ ಮಹಿಳೆಯರು ಏನು ಅಂದೇಳಿ ತೋರಿಸ್ತರು ಅಂದೇಳಿ ಸಂದೇಶ ಹೋಯ್ತು ಅಂದೇಳಿ ನಾವು ಸಂತೋಷ ಪಟ್ಟರು. ಇವರು ಈ ಥರ ರಾಜಕಾರಣ ಮಾಡ್ತಾರೆ ಅಂದೇಳಿ ಗೊತ್ತಿಲ್ಲ ನನಗೆ. ಮುಸ್ಲಿಂ ಲೇಡಿ ಏನು ಹೇಳ್ತಾರೆ, ಇವರು MP ಗಳು ಈಗ ಅವರು ಸೋದರರು ಪಾಕಿಸ್ತಾನದವರು ಅಂದೇಳಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಏನು ಉಡಾಯಿಸಿ ಬಂತು. ಏನವ್ರ ಹೆಸರು? ನಮ್ಮ ಸೋಫಿಯಾ, ಮತ್ತೆ ಇನ್ನೊಬ್ರು ಓಮಿಕಾ, ಇನ್ನೊಬ್ರು, 3 ಜನ ಇದ್ದಾರೆ. ಇಷ್ಟು ಇದು ಮಾಡಿದ್ರು. ಮತ್ತೊಬ್ಬ ಇವರು ಏನು ಮಂತ್ರಿ, ಏನು ಇದು ಮಧ್ಯಪ್ರದೇಶದ BJP ಉಪಮುಖ್ಯಮಂತ್ರಿಗಳು, ಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿಗಳು. ಏನು ಮಾತಾಡ್ತಾರೆ ಅವರು? ಏನು ಮಾತಾಡಿದ್ರೆ ರಾಜಕಾರಣ ಮಾಡ್ತಾ ಇದ್ದವ್ರು ಯಾರು? ಮೋದಿಯವ್ರ ಕಾಲಿಗೆ ಬೀಳ್ಬೇಕಾ? ಯಾರು ನಮ್ಮ ಯೋಧರು? ನಾವು ಅವರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ? ನಮ್ಮ ತಂದೆ ತಾಯಿಗೆ ದೇವ್ರ ಸ್ಥಾನ ಕೊಟ್ಟಿದ್ದಾರಲ್ಲ, ಅದೇ ಸ್ಥಾನ ನಾವು ಇವರಿಗೆ ಯೋಧರಿಗೆ ಕೊಟ್ಟಿದ್ದೇವೆ. ನಾವು ದೇವರು ಅಂತ ನೋಡ್ತೇವೆ. ನಾವು ಇವತ್ತಿಲ್ಲಿ ಗಟ್ಟಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಅಲ್ಲಿ ಇದ್ರಿಂದ. ಇವ್ರು ಅಷ್ಟು ನೀಚ ಮಾತಾಡ್ತಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ರಾಜಕಾರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ಇರಲಿ, ಯಾರೇ ಇರಲಿ, ಅವರನ್ನ ಮುಗಿಸಿ ಇನ್ಮೇಲೆ ಇಂಥ ಅನಾಹುತ ನಮ್ಮ ದೇಶದಲ್ಲಿ ಆಗಬಾರ್ದು ಅನ್ನೋದು ನಾವು ತೀರ್ಮಾನ ಮಾಡಿದ್ರು. ಇಷ್ಟು ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಇವರು BJP-ಯವರು. ಇವ್ರಿಗೇನು ಮಾನ ಮರ್ಯಾದೆ ಇಲ್ಲ. ಸುಮ್ಮನೆ ಯೋಧರ ಮೇಲೆ, ದೇಶದ ಮೇಲೆ ಪ್ರೀತಿ ಇದ್ರೆ ಇವರು ಸುಮ್ಮನೆ ಇರಬೇಕು. BJP-ಯವರು ಮತ್ತು ಸುಮ್ಮನೆ ಆಗ್ಬೇಕು. ಇವರು ಇಲ್ಲ ಅಂದರೆ ನಾವು ಮತ್ತೆ ಬೇರೆ ರೀತಿ ಹೋರಾಟ ಮಾಡಬೇಕಾಗುತ್ತೆ. ನಾವು ಭಾಳ ಬೇಜಾರು ಮಾಡ್ಕೊತ ಇದ್ದೇವೆ. ಎಷ್ಟು ಜನ ಸತ್ರು ನಮ್ಮ ಯೋಧರು? ಇವ್ರಿಗೇನು ಮನುಷ್ಯತ್ವ ಇದೆ ಇವರಿಗೆ? ಅದರಲ್ಲೂ ರಾಜಕಾರಣ ಸಾಯುವುದೇ ನೋಡ್ತಾ ಇರ್ತಾರೆ BJP-ಯವರು. ಅದು ರಾಜಕಾರಣ ಮಾಡೋದು. ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನೂ ಇಲ್ಲ. ದೇಶ ಮುಖ್ಯ. ಸಾಯುವುದೇ ನೋಡ್ತಾ ಇರ್ತಾರೆ BJP-ಯವರು. ಅದು ರಾಜಕಾರಣ ಮಾಡೋದು. ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನೂ ಇಲ್ಲ. ದೇಶ ಮುಖ್ಯ. ದೇಶದ ಬಗ್ಗೆ ನಾವು ನಮ್ಮ ಸಲುವಾಗಿ ಅಥವಾ ಈ ದೇಶದ ಸಲುವಾಗಿ ತ್ಯಾಗ ಮಾಡ್ತಾ ಇದ್ದಾರೆ ಯಾರು? ಯೋಧರು. ಅವರು ಮುಖ್ಯ ನಮಗೆ. ಅವರೇ ದೇವರು. ಮೋದಿ ಅಲ್ಲ. ಯಾರ ಕಾಲು ಹಿಡಿದು ಸಾಯ್ಲಿ ಅವ್ರಿಗೆ ನಮಸ್ಕಾರ ಮಾಡಬೇಕು ಬಿಟ್ಟರೆ ಅವ್ರು ನಮಸ್ಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಯೋಧರಿಗೆ ನಾವು ಬಿಡೋದಿಲ್ಲ, ನಮ್ಮ ಪಕ್ಷ ಬಿಡೋದಿಲ್ಲ. ಒಂದು ಕಡೆ ಭಾಳ ಬೇಜಾರಾಯಿತು. ನಮ್ಮ ಟೆರರಿಸ್ಟ್ಗಳು ಬಂದು ನಮ್ಮ ದೇಶದ
ತಾಯಂದಿರ ಎದುರಿಗೆ ಅವ್ರ ಮನೆಯವರನ್ನ ಗುಂಡಿಟ್ಟು ಕೊಂದರು. ತುಂಬ ಬೇಜಾರಾಯಿತು. ಆ ನಂತರ ನಾವು ಪಕ್ಷಾತೀತವಾಗಿ ಟೆರರಿಸ್ಟ್ ವಿರುದ್ಧ ಅವ್ರು ಯಾವುದೇ ದೇಶದವ್ರು ಇರಲಿ, ಪಾಕಿಸ್ತಾನ ಅಂದೇಳಲ್ಲ, ನಮಗೆ ಗೊತ್ತಿಲ್ಲ. ಮೊದಲೇ ಪಾಕಿಸ್ತಾನ ಅಂದೇಳಿ ಗೊತ್ತಿತ್ತ, ಕಡೆಗೆ ಗೊತ್ತಾಯ್ತು ಪಾಕಿಸ್ತಾನದವರಲ್ಲ, ಯಾವುದೇ ದೇಶದವ್ರು ನಮ್ಮ ಸುದ್ದಿಗೆ ಬಂದರೂ ಅವರಿಗೆ ನಾವು ಹೆದರಬಾರ್ದು, ನಾವು ಏನು ಅಂದೇಳಿ ತೋರಿಸ್ಬೇಕು ಅಂದೇಳಿ ಭಾಳ ಇದು ನಾವು ಸಪೋರ್ಟ್ ಮಾಡಿದ್ದೇವೆ. ನಾವು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ದೇವೆ. ಯಾರು ಏನೇ ಇರಲಿ, ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದೇಳಿ. ನಾವು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡೋದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿ ಅಂತ ಹೇಳಿದ್ರು. ನಾವು ಎಲ್ಲಿ ಮಾಡಬೇಡ ಅಂತ ಹೇಳಿದ್ರೆ, ನಾವು ತಪ್ಪು ಯಾರೇ ಮಾಡಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತೇಳಿ ಮಾಡಿದ್ರು. ಅದಕ್ಕೊಂದು ಹೆಸರಿಟ್ರು, ಏನು ಸಿಂಧೂರ್ ಅಂತ. ಎಷ್ಟು ಸಂತೋಷ ಆಯಿತು ಗೊತ್ತಾ ಅದಕ್ಕೆ. ಯಾಕೆ ಹೇಳಿ, ನಮ್ಮ ತಾಯಂದಿರ ಎದುರೇ ಆ ಸಿಂಧೂರನ್ನು ಅಳಿಸಿದ್ರು. ಅವರನ್ನು ಮುಗಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಯಾರನ್ನು ರೆಡಿ ಮಾಡಿದ್ರು? 3 ಜನ ಮಹಿಳೆಯರು ಹೋಗಿ ಹೇಳಿ ಬಂದರು. ಅದು ಯಾರು ಮಹಿಳೆಯರು? ಯಾರು? ಹಿಂದೂ, ಮುಸ್ಲಿಂ. ನಾವೇನು ಸಂದೇಶ ಕೊಟ್ಟರು? ನಮ್ಮ ತಾಯಂದಿರ ಎದುರೇ ನೀವು ನಮಗೆ ಗುಂಡಿಟ್ಟಿದ್ರಿ, ನಮ್ಮ ಮಹಿಳೆಯರು ಏನು ಅಂದೇಳಿ ತೋರಿಸ್ತರು ಅಂದೇಳಿ ಸಂದೇಶ ಹೋಯ್ತು ಅಂದೇಳಿ ನಾವು ಸಂತೋಷ ಪಟ್ಟರು. ಇವರು ಈ ಥರ ರಾಜಕಾರಣ ಮಾಡ್ತಾರೆ ಅಂದೇಳಿ ಗೊತ್ತಿಲ್ಲ ನನಗೆ. ಮುಸ್ಲಿಂ ಲೇಡಿ ಏನು ಹೇಳ್ತಾರೆ ಇವರು MP ಗಳು, ಈಗ ಅವರು ಸೋದರರು ಪಾಕಿಸ್ತಾನದವರು ಅಂದೇಳಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಏನು ಉಡಾಯಿಸಿ ಬಂತು. ಏನವ್ರ ಹೆಸರು? ನಮ್ಮ ಸೋಫಿಯಾ, ಮತ್ತೆ ಇನ್ನೊಬ್ರು ಓಮಿಕಾ, ಇನ್ನೊಬ್ರು, 3 ಜನ ಇದ್ದಾರೆ. ಇಷ್ಟು ಇದು ಮಾಡಿದ್ರು. ಮತ್ತೊಬ್ಬ ಇವರು ಏನು ಮಂತ್ರಿ, ಏನು ಇದು ಮಧ್ಯಪ್ರದೇಶದ BJP ಉಪಮುಖ್ಯಮಂತ್ರಿಗಳು, ಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿಗಳು. ಏನು ಮಾತಾಡ್ತಾರೆ ಅವರು? ಏನು ಮಾತಾಡಿದ್ರೆ ರಾಜಕಾರಣ ಮಾಡ್ತಾ ಇದ್ದವ್ರು ಯಾರು? ಮೋದಿಯವ್ರ ಕಾಲಿಗೆ ಬೀಳ್ಬೇಕಾ? ಯಾರು? ನಮ್ಮ ಯೋಧರು. ನಾವು ಅವರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ? ನಮ್ಮ ತಂದೆ ತಾಯಿಗೆ ದೇವ್ರ ಸ್ಥಾನ ಕೊಟ್ಟಿದ್ದಾರಲ್ಲ, ಅದೇ ಸ್ಥಾನ ನಾವು ಇವರಿಗೆ ಯೋಧರಿಗೆ ಕೊಟ್ಟಿದ್ದೇವೆ. ನಾವು ದೇವರು ಅಂತ ನೋಡ್ತೇವೆ. ನಾವು ಇವತ್ತಿಲ್ಲಿ ಗಟ್ಟಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಅಲ್ಲಿ ಇದ್ರಿಂದ. ಇವ್ರು ಅಷ್ಟು ನೀಚ ಮಾತಾಡ್ತಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ರಾಜಕಾರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ಇರಲಿ, ಯಾರೇ ಇರಲಿ, ಅವರನ್ನ ಮುಗಿಸಿ, ಇನ್ಮೇಲೆ ಇಂಥ ಅನಾಹುತ ನಮ್ಮ ದೇಶದಲ್ಲಿ ಆಗಬಾರ್ದು ಅನ್ನೋದು ನಾವು ತೀರ್ಮಾನ ಮಾಡಿದ್ರು. ಇಷ್ಟು ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಇವರು BJPಯವರು. ಇವ್ರಿಗೇನು ಮಾನ ಮರ್ಯಾದೆ ಇಲ್ಲ. ಸುಮ್ಮನೆ ಯೋಧರ ಮೇಲೆ, ದೇಶದ ಮೇಲೆ ಪ್ರೀತಿ ಇದ್ರೆ ಇವರು ಸುಮ್ಮನೆ ಇರಬೇಕು. BJPಯವರು ಮತ್ತೆ ಸುಮ್ಮನೆ ಆಗ್ಬೇಕು. ಇವರು ಇಲ್ಲ ಅಂದ್ರೆ ನಾವು ಮತ್ತೆ ಬೇರೆ ರೀತಿ ಹೋರಾಟ ಮಾಡಬೇಕಾಗುತ್ತೆ. ನಾವು ಭಾಳ ಬೇಜಾರು ಮಾಡ್ಕೊತ ಇದ್ದೇವೆ. ಎಷ್ಟು ಜನ ಸತ್ರು ನಮ್ಮ ಯೋಧರು? ಇವ್ರಿಗೇನು ಮನುಷ್ಯತ್ವ ಇದೆ ಇವರಿಗೆ? ಅದರಲ್ಲೂ ರಾಜಕಾರಣ ಸಾಯುವುದೇ ನೋಡ್ತಾ ಇರ್ತಾರೆ BJPಯವರು. ಅದು ರಾಜಕಾರಣ ಮಾಡೋದು. ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನೂ ಇಲ್ಲ. ದೇಶ ಮುಖ್ಯ. ಸಾಯುವುದೇ ನೋಡ್ತಾ ಇರ್ತಾರೆ BJPಯವರು. ಅದು ರಾಜಕಾರಣ ಮಾಡೋದು. ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನೂ ಇಲ್ಲ. ದೇಶ ಮುಖ್ಯ. ದೇಶದ ಬಗ್ಗೆ ನಾವು ನಮ್ಮ ಸಲುವಾಗಿ ಅಥವಾ ಈ ದೇಶದ ಸಲುವಾಗಿ ತ್ಯಾಗ ಮಾಡ್ತಾ ಇದ್ದಾರೆ ಯಾರು? ಯೋಧರು. ಅವ್ರು ಮುಖ್ಯ ನಮಗೆ. ಅವರೇ ದೇವರು. ಮೋದಿ ಅಲ್ಲ. ಯಾರ ಕಾಲು ಹಿಡಿದು ಸಾಯ್ಲಿ, ಅವ್ರಿಗೆ ನಮಸ್ಕಾರ ಮಾಡಬೇಕು ಬಿಟ್ಟರೆ ಅವ್ರು ನಮಸ್ಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಯೋಧರಿಗೆ ನಾವು ಬಿಡೋದಿಲ್ಲ, ನಮ್ಮ ಪಕ್ಷ ಬಿಡೋದಿಲ್ಲ.